ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ತೃಷ್ಕಾ ರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇದು ಕಂಟಿನ್ಯೂಡ್ ಪಾರ್ಟ್ ಕೀಕಿಯ ಬರ್ಡೇ ಸೆಲೆಬ್ರೇಷನ್. ಇದು ನಾವು ಕೀಕಿಯ ಸೆಕೆಂಡ್ ಬರ್ಡೇ ಅನ್ನು ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ. ಯಾಕಂದರೆ ಫಸ್ಟ್ ಬರ್ಡೇ ಉಂಟಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ. ಬೇಕಾದರೆ ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ, ಪ್ಲೀಸ್ ಚೆಕ್ ಮಾಡಿ ಅದನ್ನು. ಇಲ್ಲಿ ನಾವು ಯಾರನ್ನು ಕೂಡ ಇನ್ವೈಟ್ ಮಾಡಲಿಲ್ಲ, ನಾವು ಮನೆಯವರೇ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಊರಿಂದ ಬಂದು ಜಸ್ಟ್ 2 days 3 days ಆಗಿದ್ದಷ್ಟೇ. ಕೀಕಿಗೆ ಕೂಡ ಮೂಡ್ ಕೂಡ ಇರಲಿಲ್ಲ. ಜರ್ನಿ ಮಾಡಿ ಅವಳು ಕೂಡ ತುಂಬಾ ಸುಸ್ತಾಗಿದ್ಲು. ಸೊ ಅದಕ್ಕೋಸ್ಕರ ನಾವು ಸಣ್ಣದಾಗಿ ಪ್ಲ್ಯಾನ್ ಮಾಡಿದ್ದು. ನಾವು ಜಂಗಲ್ ಥೀಮ್ ಮಾಡುವ ಅಂತ ನಾವೆಲ್ಲ ಡಿಸೈಡ್ ಮಾಡಿ, ನಾನು ಮತ್ತು ಅಕ್ಷಯ್ ಅಂದರೆ ನನ್ನ ಹಸ್ಬೆಂಡಿದು ತಮ್ಮ ಇದ್ದಾರಲ್ಲ, ಇಬ್ಬರು ಕೂತ್ಕೊಂಡು ನಾವು ಅದು ಬಲೂನ್ಸನ್ನೆಲ್ಲ ಮಾಡಿದ್ದು. ಬಲೂನ್ಸ್ ಇದು ಆರ್ಕ್, ಈ ಬಲೂನ್ಸ್ ಇದು ಆರ್ಕ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು, ತುಂಬ ಹೊತ್ತು ತಗೊಳ್ತು. ಬಟ್ ಅದನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಉಂಟಲ್ಲ, ಒಂದೇ 1 ಸೆಕೆಂಡಲ್ಲಿ 2 minutesಲ್ಲಿ ಎಲ್ಲ ಬ್ಲಾಸ್ಟ್ ಮಾಡಿ ಬಿಟ್ಟಿದ್ದಾಳೆ ನಮ್ಮ ಕೀಕಿ ಅಮ್ಮ. ಅವಳಿಗೆ ಅಂತೂ ಬಲೂನ್ಸ್ ಅಂದರೆ ತುಂಬಾ ಇಷ್ಟ. ಕೇಕ್ ಅಂತೂ ತಿನ್ನಲಿಕ್ಕೆ ಇಲ್ಲದಿದ್ದರೆ ಕೇಕ್ ಅಂದರೆ ತುಂಬಾ ಇಷ್ಟ. ಬಟ್ ಆ ದಿವಸ ಏನಂತ ಗೊತ್ತಿಲ್ಲ, ಅವಳು ಅಷ್ಟೊಂದು ಮೂಡಲ್ಲಿ ಕೂಡ ಇರಲಿಲ್ಲಲ್ಲ. ಸೊ ಮತ್ತು ಫೈನಲಿ ಅವಳಿಗೆ ಸ್ಟ್ರಾಬೆರಿ ಅಂದರೆ ಇಷ್ಟ ಅಲ್ವಾ, ಸೊ ಸ್ಟ್ರಾಬೆರಿಯನ್ನು ತಿನ್ನಿಸಿದ್ವಿ. ಆವಾಗ ತುಂಬ ಚೆನ್ನಾಗಿ ತಿಂದಳು. ನನ್ನ ಕೀಕಿ ಪಾಪಗೆ ಅಂತೂ ವೀಡಿಯೋಸ್ ಮಾಡೋದು, ಫೋಟೋಸ್ ತೆಗೆಯೋದು ಅಂದರೆ ಉಂಟಲ್ಲ ಆಗೋದೇ ಇಲ್ಲ, ಅಷ್ಟೊಂದು ಇಷ್ಟ ಕೂಡ ಇಲ್ಲ. ತುಂಬ ಕ್ವಿಕ್ಕಾಗಿ ಆಯಿತು ನಮ್ಮ ಸೆಲೆಬ್ರೇಷನ್. ಮನೆಯವರೆಲ್ಲ ಕಾಲೆಲ್ಲ ಮಾಡಿದರು. ಸೊ ವಿಡಿಯೋ ಕಾಲೆಲ್ಲ ಮಾಡಿ ಅವರಿಗೆಲ್ಲ ತೋರಿಸ್ಬಿದ್ವಿ ನಮ್ಮ ಸೆಲೆಬ್ರೇಷನ್ನ. ಸೊ ಅವರು ಕೂಡ ನಮ್ಮ ಪಾರ್ಟ್ ಆಗಿದ್ದರು ಈ ಸೆಲೆಬ್ರೇಷನ್ ಇದು. ಅದೇ ದಿವಸ ಈವ್ನಿಂಗ್ ಮತ್ತೆ ಟೆಂಪಲ್ಗೆ ಹೋದ್ವಿ. ಇಲ್ಲಿ ಪಕ್ಕದಲ್ಲಿಯೇ ಉಂಟಲ್ಲ, ನಮ್ಮ ಮನೆಯಿಂದ ಸ್ವಲ್ಪ ದೂರ ಉಂಟು ಆ ಟೆಂಪಲ್. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿಯ ಅನ್ನ ಪ್ರಸಾದ ಇದು. ಕೀಕಿಗೆ ಗಿಫ್ಟ್ ಅಂತ ಸೆಕೆಂಡ್ ಬರ್ಡೇದು ನಾವು ಬೈಕನ್ನು ತಂದಿದ್ವಿ. ಅವಳಿಗೆ ಬೈಕ್ ಅಂದರೆ ಇಷ್ಟ. ಬಟ್ ಅಲ್ಲಿ ಬೇಬಿ ಸಿಟ್ಟಿಂಗ್ಗೆ ಹೋಗ್ತಾಳಲ್ಲ, ಅಲ್ಲಿ ಬೈಕ್ಸ್ ಎಲ್ಲ ಉಂಟಲ್ಲ ಯೂಸ್ ಮಾಡ್ತಾಳೆ. ಬಟ್ ಮನೆಯಲ್ಲಿ ಏನು ಗೊತ್ತಿಲ್ಲ, ಅದನ್ನು ಯೂಸೇ ಮಾಡೋದಿಲ್ಲ. ಅಲ್ಲಿ ಅವಳು ಓಡಿಸೋದನ್ನು ನೋಡಿ ನಾವು ಅವಳಿಗೆ ಬೈಕನ್ನು ನಾವು ಗಿಫ್ಟ್ ಮಾಡಿದ್ದು. ಹೀಗೆ ನಾವು ಕೀಕಿಯ ಬರ್ಡೇಯನ್ನು ತುಂಬಾ ಸಿಂಪಲ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ, ನಾವೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ. ಕೀಕಿ ಅಂತೂ ಅಷ್ಟೊಂದು ಮೂಡಲ್ಲಿ ಇರಲಿಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ನನ್ನ ಪಾಪು ಕೀಕಿ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ನೆಕ್ಸ್ಟ್ ದಿವಸ ನಾವು ಹೋಟೆಲ್ಗೆ ಹೋಗಿ ಅರ್ಬನ್ ಡಾಬಾಗ್ ಅಂತ ಒಂದು ರೆಸ್ಟೋರೆಂಟ್ ಇಲ್ಲ, ಅಲ್ಲಿಗೆ ಹೋಗಿ ಡಿನ್ನರ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.